ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕರ್ನಾಟಕ ಪ್ರಜಾ ಪರಿವರ್ತನಾ ಸಂಘಕ್ಕೆ, ಕರ್ನಾಟಕ ಪ್ರಜಾ ಪರಿವರ್ತನೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜಯ 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 ಭೀಮ್, ಜಯ ಭೀಮ್, ಜಯ ಭೀಮ್, ಜಯ 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 ಭೀಮ್, ಜಯ ಭೀಮ್, ಜಯ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಪರಿವರ್ತನಾ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ಪರಿವರ್ತನಾ ಸಮಿತಿ ಇಲ್ಲಿ ಜಿಲ್ಲಾ ಬೀದರ್ ಜಿಲ್ಲಾ ವಿಶ್ವವಿದ್ಯಾನಿಲಯ ಇಲ್ಲೇನು ಉಪವಾಸ ಸತ್ಯಾಗ್ರಹ ಇವತ್ತು 3ನೇ ದಿವಸ ಆಗ್ತದೆ. ಇಲ್ಲಿ ಒಂದು ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೂ ಭೇಟಿ ಕೊಡಲಿಲ್ಲ, ಒಂದು ತಹಸೀಲ್ದಾರ್ ಬರಲಿಲ್ಲ ಇಲ್ಲಿಗೆ. ಇಲ್ಲೇನಾದ ವಿ ಮತ್ತು ರಿಜಿಸ್ಟರ್ ಅಂತೇಳಿ ಇಬ್ಬರು ಇರ್ತಾರೆ. ಇಲ್ಲಿ ಏನೋ ಇಲ್ಲಿಂದ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕವನ್ನು ಗುಲ್ಬರ್ಗಾದಾಗ 1500-1800 ಇದ್ದರೆ ಇಲ್ಲಿ 2000-3000 ರೂಪಾಯಿ ಇಲ್ಲಿ ಕಲೆಕ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಂದ ಇಲ್ಲಿ ನಮ್ಮ ಭಾಗ ಗಡಿ ಭಾಗ ಇದೆ, ಇಲ್ಲೆಲ್ಲ ಕೂಲಿ ಕೆಲಸ ಮಾಡ್ತಾರೆ, ಯಾರು ಕಾರ್ಮಿಕರು ಮತ್ತು ಫ್ಯಾಕ್ಟ್ರಿಗಳಿಲ್ಲ, ಏನಿಲ್ಲ, ಇಲ್ಲಿ ಸರ್ಕಾರಿ ಎಂಪ್ಲಾಯ್ಸ್ ಇಲ್ಲ. ಇಂಥ ಬಡವ್ರ ಮಕ್ಕಳು ಸದಿ ಕಳೆದವ್ರ ಮಕ್ಕಳಿಗೆ ಇಲ್ಲಿ ಓದಿಸ್ತಾರೆ. ಇಂಥ ಮಕ್ಕಳು ಸರಿ ಈ ವಿ ಮತ್ತು ವಿವಿಯಲ್ಲಿ ರಿಜಿಸ್ಟರ್ ಮತ್ತು ಈ ಕುಲಪತಿಗಳು ಇಬ್ಬರು ಕಲಿತು ಜನರ ಹತ್ರ ದುಡ್ಡು ತಗೋತಾರೆ. ಮತ್ತು ಈಗ ಪ್ರಶ್ನೆ ಪತ್ರಿಕೆಗಳು ಎಕ್ಸಾಮ್ ನಡೆಸೋಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಹೆಂಗಂದ್ರೆ ಒಂದು ಕೈ ಬರದಿಂದ ಬರೆದು ಅದಕ್ಕೆ ಜೆರಾಕ್ಸ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಅಂಥ ಈ ವಿ ಹೆಸರು ಹೇಳಬೇಕಂದ್ರೆ, ಯಾಕಂದ್ರೆ ಚೆನ್ನಾಗಿ ಮಾಡಬೇಕಾಗಿತ್ತು. ಇವರೆಲ್ಲ ವಿ ಮತ್ತು ಇವ್ರ ರಿಜಿಸ್ಟ್ರಿ ಇಬ್ಬರು ಕಲಿತು ಜನರ ಹತ್ರ ದುಡ್ಡು ವಸೂಲಿ ಮಾಡಿ, ಮತ್ತು ಇಲ್ಲೆಲ್ಲ ಡೆವಲಪ್ಮೆಂಟ್ ಸಲುವಾಗಿ ಸರ್ಕಾರದಿಂದ ದುಡ್ಡು ಬರ್ತದೆ. ಆ ದುಡ್ಡು ಇಲ್ಲಿ ಡೆವಲಪ್ ಇಲ್ಲ, ಏನಿಲ್ಲ. ಇದೊಂದು ಮೊದಲು ಪಿ ಜಿ ಸೆಂಟ್ರ್ ಅಂತೇಳಿ ಇರ್ತದೆ ಹಳ್ಳಿಯಲ್ಲಿ, ಗುಲ್ಬರ್ಗ ಯೂನಿವರ್ಸಿಟಿ ಇತ್ತು. ಅದು ಇಲ್ಲಿಗೆ ಯೂನಿವರ್ಸಿಟಿ ಆಗಿ ಕನ್ವರ್ಟ್ ಆದ ನಂತರ ಇದೊಂದು ಡೆವಲಪ್ಮೆಂಟ್, ಒಂದು ಬಿಲ್ಡಿಂಗ್ ಆಗಿಲ್ಲ, ಏನಿಲ್ಲ. ಹಳೆ ಬಿಲ್ಡಿಂಗ್ಗೆ ಇಷ್ಟು ಒಂದು ಕಮಾನ್ ಅಷ್ಟೇ ಅವ್ರದ್ದು ಡೆವಲಪ್ ಮಾಡಿದ್ದು. ಇದಕ್ಕೆ ಬಿಟ್ಟರೆ ಮತ್ತೇನಿಲ್ಲ. ಇಲ್ಲಿ ಹೊರಗುತ್ತಿಗೆ ಆಧಾರ ಮೇಲೆ ಸಿ ಮತ್ತು ಡಿ ಅಂತೇಳಿ ಹೊರಗುತ್ತಿಗೆ ಆಧಾರ ಮೇಲೆ ನೇಮಕಾತಿ ಮಾಡಿರ್ತಾರೆ 100 ಜನಕ್ಕೆ. ಆ 100 ಜನಕ್ಕೆ ಮಾಡಿದ್ರೆ ಯಾರು ಸಿಂಡಿಕೇಟೆಡ್ ಮೆಂಬರ್ ಇರ್ತಾರೆ ಅಂಥವ್ರು ರಿಕಮೆಂಡು, ಮತ್ತು ಅವ್ರಿಗೆ ಯಾರು ಬೇಕು ಅಂಥವ್ರಿಗೆ ತೊಗೊಂಡ್ರೆ. ಇಲ್ಲೆಲ್ಲ ಕಾಲ್ ಫಾರ್ಮ್ ಮಾಡಿ ಕರಿಬೇಕಾಗಿತ್ತು, ಪೇಪರ್ ನೋಟಿಫಿಕೇಶನ್ ಹೊರಡಿಸ್ಬೇಕಾಗಿತ್ತು. ಇವರೆಲ್ಲ ಒಳಗಿಂದೊಳಗೆ ಅವ್ರಿಗೆ ಬೇಕಾದವ್ರಿಗೆ ಮುಚ್ಚಿ ಮಾಡ್ಕೊಂಡು ಅವ್ರ ಹತ್ರ ದುಡ್ಡು ತೊಗೊಂಡಿದ್ದಾರೆ ಅಂತೇಳಿ ಇಂಥ ಆರೋಪಗಳು ಈ ವಿ ವಿ ಹತ್ರ ಬರ್ತದೆ ಯೂನಿವರ್ಸಿಟಿಯ ಮೇಲೆ. ಮತ್ತು ಇಲ್ಲಿಂದ ರಿಜಿಸ್ಟರ್ ಮತ್ತು ಇಲ್ಲಿಂದ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇರ್ತಾರೆ, ಇವರಿಬ್ಬರು ಇಲ್ಲಿಂದ ವರ್ಗಾವಣೆ ಆಗಬೇಕು. ಇವ್ರದ್ದು ಏನಾದ್ರು ಅಕ್ರಮ ಲೋಕಾಯುಕ್ತರು ಮತ್ತು ACBದವ್ರು ಬಂದು ಇವರಿಗೆಲ್ಲ ಎನ್ಕ್ವೈರಿ ಮಾಡಿ ಇಂಥ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ವಿಸಿಟ್ ಮಾಡಬೇಕಾಗಿತ್ತು. ಇವತ್ತು ನಮ್ಮದು 80ನೇ ಗಣರಾಜ್ಯೋತ್ಸವ ಇದೆ. ಗಣರಾಜ್ಯೋತ್ಸವ ಇದ್ದಲ್ಲಿ ಇಂಥ ಯಾವ ಧರಣಿ ಸತ್ಯಾಗ್ರಹಗಳು ಇರಬಾರ್ದಾಗಿತ್ತು. ಇವತ್ತೇನಾದ್ರು ನಮ್ಮ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಕಣ್ಮುಚ್ಕೊಂಡು ಕುಂತಾರೆ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು, ಅವ್ರ ಕ್ಷೇತ್ರದಾಗೆ ಬರ್ತಿದ್ದು, ಅವ್ರ ಮತಕ್ಷೇತ್ರದಾಗೆ ಇದು ವಿ. ಇಂಥ ವಿವಿಗಳಲ್ಲಿ ಈ ಥರ ನಡೆದನು. ಮತ್ತು ಜಿಲ್ಲೆ ಒಳಗೆ ಎಷ್ಟು ಭ್ರಷ್ಟಾಚಾರ ನಡಿಬಾರ್ದಂತ ನಾನು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀನಿ. ಇದಕ್ಕೆಲ್ಲ ರಾಜ್ಯಪಾಲರು ಇದ್ರ ಮೇಲೆ ಉಸ್ತುವಾರಿ ಎಲ್ಲ ಅವರೇ ಇರ್ತಾರೆ. ರಾಜ್ಯಪಾಲರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಕಾರ್ಯದರ್ಶಿಗಳೆಲ್ಲ ಬಂದು ನೋಡಿ ಇದಕ್ಕೇನಾದ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಈಡೇರಿಸ್ಬೇಕಂತೇಳಿ ನಂದು ಒತ್ತಾಯ. ನನ್ನ ಹೆಸರು ಸಂತೋಷ್ ಅಣ್ಕೂರ್ ಅಂತೇಳಿ ಜಿಲ್ಲಾ ವಡ್ಡರ್ ಸಮಾಜ ಜಿಲ್ಲಾಧ್ಯಕ್ಷ.
ಸಂಘ ಇದರ ವಿದ್ಯಾರ್ಥಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತ ಯೂನಿವರ್ಸಿಟಿ ಹತ್ರ ಕಳೆದ ಇದೇ ತಿಂಗಳಲ್ಲಿ 6ನೇ ತಾರೀಕು ಎಲ್ಲಾ ಕಾಲೇಜು ವಿದ್ಯಾರ್ಥಿನಿಗಳು ಹಾಗೂ ಕರ್ನಾಟಕ ಪರಿವರ್ತನಾ ಸಂಘದ ಎಲ್ಲಾ ಪದಾಧಿಕಾರಿಗಳು ಬಂದು ಈ ಯೂನಿವರ್ಸಿಟಿ ಹತ್ರ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ VC ಗೆ ರಿಜಿಸ್ಟರ್ ಅವರಿಗೆ ಮನವಿ ಮಾಡ್ಕೊಂಡಾಗ ಅವ್ರು ಒಂದು 2 ದಿವಸ ಟೈಮ್ ಸಮಯಾವಕಾಶ ತಗೊಂಡು ಮತ್ತು ಅವ್ರೇನು ಸಮಯಾವಕಾಶ ತಗೊಂಡು ಏನು ಕೆಲಸ ಮಾಡ್ಲಿಲ್ಲ. ಇಲ್ಲಿ ಯೂನಿವರ್ಸಿಟಿ ಡೆವಲಪ್ಮೆಂಟ್ ಮಾಡುವ ಸಲುವಾಗಿ ಮತ್ತು ವಿದ್ಯಾರ್ಥಿಗಳ ಶುಲ್ಕ, ಕಾಲೇಜ್ ಶುಲ್ಕ ಆಗ್ಲಿ, ಪರೀಕ್ಷಾ ಶುಲ್ಕ ಆಗಲಿ ಎಲ್ಲಾ ಹೆಚ್ಚಿಗೆ ತಗೊಂಡು ಇಲ್ಲಿ ಯೂನಿವರ್ಸಿಟಿ ಏನ್ ಡೆವಲಪ್ ಮಾಡಿಲ್ಲ. ಇದೊಂದು ಮೇನ್ ಬೋರ್ಡ್ ಅಂದ್ರೆ ಎಂಟ್ರನ್ಸ್ ಹೆದ್ದಾರಿ ಅಂತೇಳಿ ಅದೊಂದು ಡೆವಲಪ್ ಮಾಡಿದ್ರೆ, ಆಮೇಲೆ ಏನು ಡೆವಲಪ್ ಆಗಿಲ್ಲ. ಒಂದು ಕಾಂಪೌಂಡ್ ಇಲ್ಲ, ಏನಿಲ್ಲ, ಒಂದು ಬಿಲ್ಡಿಂಗ್ ಇಲ್ಲ. ಈ ವಿದ್ಯಾರ್ಥಿಗಳ ಏನು ಪರೀಕ್ಷಾ ಶುಲ್ಕನ್ನು ಬೇರೆ ಯೂನಿವರ್ಸಿಟಿ ನೋಡಿದಾಗ ಬೀದರ್ ಯೂನಿವರ್ಸಿಟಿ ಒಳಗೆ ಬೀದರ್ ಅತ್ಯಂತ ಹಿಂದುಳಿದ ನಮ್ಮ ಭಾಗ ಇದೆ. ಇಲ್ಲೆಲ್ಲ ಯಾವುದೇ ಇಂಡಸ್ಟ್ರಿ ಇಲ್ಲ, ಹೆಚ್ಚಿನ ಜನಸಂಖ್ಯೆ, ಬಡವರು ಇದ್ದಾರೆ. ಇಲ್ಲಿ ಬಡವರ ಮಕ್ಕಳು ಸರ್ಕಾರಿ ಕಾಲೇಜ್ನಾಗ ಓದ್ಬೇಕಂತ ಹೇಳಿ ಎಲ್ಲರೂ ಸದಿ ಕಳೆದವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕಳಿಸ್ತಾರೆ. ಇಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿ ಒಳಗೆ ಎಲ್ಲಾ ಕಂಪ್ನಿ ಇದಾವೆ, MLA MP ಮಕ್ಕಳೆಲ್ಲ ಓದ್ತಾರೆ. ಅಲ್ಲಿ ಬಜೆಟ್ ಕಡಿಮೆ ಇರ್ತದೆ, ಸರ್ಕಾರದಿಂದ ಪರೀಕ್ಷಾ ಫೀಸ್ ಕಡಿಮೆ ಮಾಡ್ತಾರೆ. ಇಂಥ ಹಿಂದುಳಿದ ಭಾಗದಲ್ಲಿ ಯಾಕೆ ಹೆಚ್ಚಿಗೆ ಮಾಡ್ತಾರೆ ಅಂತೇಳಿ ಇವರು ಮತ್ತೆ ಅಕ್ರಮವಾಗಿ 100 ಜನಕ್ಕೆ ನೇಮಕಾತಿ ಮಾಡ್ಕೊಂಡ್ರೆ ಇಲ್ಲಿ ಒಳಗಡೆ ಕೆಲಸ ಮಾಡಕ್ಕೆ C ಗ್ರೂಪ್ D ಗ್ರೂಪ್ ಅಲ್ಲಿ ಇವರಿಗೆಲ್ಲ ಪೇಮೆಂಟ್ ಸರ್ಕಾರ ಕೊಡ್ಬೇಕಾಗಿತ್ತು. ನೋಟಿಫಿಕೇಶನ್ ಹೊರಡಿಸಿ ಒಂದ್ ಯಾವ್ದೋ ಸಂಘ ತುರೋಲಿಂದ ಮಾಡ್ಕೊಂಡು ಇವ್ರು ಯಾರ ಹೆಸರು ಕೊಡ್ತಾರ ಅವ್ರ ಹೆಸರಿಗೆ ಅವರು DC ಅವರು ಅನುಮೋದನೆ ಕೊಟ್ಟಿರ್ತಾರೆ. DC ಅವರು ಇದಕ್ಕೆಲ್ಲ ಪರಿಶೀಲನೆ ಮಾಡಿ ಇನ್ಕ್ವೈರಿ ಮಾಡಿಸಿ ಇಲ್ಲಿ ಈ ಸಂಘಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೇವೆ. ಇದು ನಿರಂತರ ಹೋರಾಟ ಮಾಡ್ಬೇಕಂತೇಳಿ, ಇದು ನ್ಯಾಯ ಸಿಗೋರಿಗೆ ಇದು ಹೋರಾಟ ಮುಂದುವರಿತು ಅಂತೇಳಿ ನಾನು ಬೆಂಬಲ ಕೊಡ್ತೀನಿ.